ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ಸಖತ್ತಾಗಿದ್ದೀನಿ, ತುಂಬ ಜಾಸ್ತಿ ಸಖತ್ತಾಗಿ ಏನಿಲ್ಲ. ಸಖತ್ತಾಗಿ ಅಂದರೆ ಗೊತ್ತಲ್ಲ, ಚೆನ್ನಾಗಿದ್ದೀನಿ ಅಂತ. ಇವಾಗ 7:23 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ಎದ್ದಿರೋದು 5 ಗಂಟೆಗೆ. ರಾತ್ರಿ ಮಲ್ಕೊಂಡಾಗ ಹತ್ತತ್ರ 10:15 ಕರೆಕ್ಟಾಗಿ ನಿದ್ದೆನೇ ಬರಲಿಲ್ಲ. ಯಾಕಂದರೆ ಅದೇ 15-20 ದಿನ ಆಗಿತ್ತು ಮನೆಗೆ ಬಂದು ಮಲ್ಕೊಂಡು. ನನಗೆ ಜಾಗ ಚೇಂಜ್ ಆದರೆ ನಿದ್ದೆ ಬರೋಲ್ಲ. ಆ್ಯಂಡ್ ಒಬ್ಬಳೇ ಮನೇಲಿದ್ದಿದ್ದು ಅಂತ ಹೇಳಿ ಲೈಟ್ಸು ನನ್ನ ರೂಮ್ದು ಮತ್ತು ಹಾಲ್ದೊಂದು ಆನ್ ಮಾಡಿಟ್ಟಿದ್ದೆ. ಎಚ್ಚರ ಆದರೆ ಲೈಟ್ ಬೆಳಕು ಕಣ್ಣಿಗೆ ಬೀಳೋದ, ನಿದ್ದೆನೇ ಬರ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಲೈಟ್ ಹಾಕ್ಕೊಳ್ಳಲ್ಲ, ಬಿಕಾಸ್ ಡಿಸ್ಟರ್ಬ್ ಆಗುತ್ತೆ ಅಂತ. ಲೈಟ್ ಆಫ್ ಮಾಡಿದ್ರೇ ನಿದ್ದೆ ಬರೋದು ನನಗೆ. ಬಟ್ ಒಬ್ಬಳೇ ಇದ್ನಲ್ವ, ಅಂದರೆ ಬೆಕ್ಕು ಬೇರೆ, ನಮ್ಮನೆ ಇಲ್ಲೊಂದು ಬೆಕ್ಕು ಸಾಕೊಂಡವ್ರೆ. ಬೆಕ್ಕು ಬೇರೆ ಸೌಂಡ್ ಮಾಡೋದು, ಅದು ಕೆರೆಯೋದು ಇದು ಕೆರೆಯೋದು, ಅಟ್ಟದ ಮೇಲೆ ಹೋಗೋದು, ದಬ ದಬ ಅಂತ ಇದು ಮಾಡೋದು, ಎಲ್ಲನೂ ಮಾಡೋದು. ಏನೇ ಆದರೂ ಒಬ್ಬಳೇ, ಫುಲ್ ದೊಡ್ಡ ಮನೆ. ಎಷ್ಟೇ ಧೈರ್ಯವಾಗಿದ್ದರೂ ಒಂದ್ಸಲ ಸೌಂಡ್ ಆದಾಗ ಏನಪ್ಪ ಇದು ಹಿಂಗೆ ಸೌಂಡ್ ಆಗುತ್ತೆ ಅಂತ ಭಯ ಆಗುತ್ತಲ್ಲ. ಅದಕ್ಕೆ ಲೈಟ್ಸ್ ಎಲ್ಲ ಆನ್ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ನನಗೇನು ಭಯನೇ ಇರಲಿಲ್ಲ ಅಂತಲ್ಲ, ಸ್ವಲ್ಪ ಭಯ ಇತ್ತು. ತುಂಬ ಜಾಸ್ತಿ ಭಯ ಇರಲಿಲ್ಲ, ಸ್ವಲ್ಪ ಇತ್ತು. ಹಾಗಾಗಿ ಅದೇ ಇದ್ರಲ್ಲಿ ಮಲ್ಕೊಂಡಲ್ವ, ಹಾಗಾಗಿ ನಿದ್ದೆ ಬಂದಿಲ್ಲ ಅನ್ಕೋತೀನಿ ಕರೆಕ್ಟಾಗಿ. ಆ್ಯಂಡ್ ಆಲೇ ಇಲ್ಲಿ ಒಂದು 15 ದಿನದ ಮೇಲಾಗಿತ್ತು. ನನಗೆ ಜಾಗ ಚೇಂಜ್ ಆದರೆ ನಿದ್ದೆ ಬರೋಲ್ಲ. ಈಗ ಇಲ್ಲಿದ್ದು ಒಂದು ವಾರ ಮುಂಡೂರಿಗೆ ಹೋದರೆ ನಂಗೆ ಮುಂಡೂರಲ್ಲಿ ನಿದ್ದೆ ಬರೋಲ್ಲ. ಇದೇ ಸಮಸ್ಯೆ ಫ್ರೆಂಡ್ಸ್. ನನ್ನ ಹತ್ರ ಲಿಪ್ಸ್ಟಿಕ್ಗಳೆಲ್ಲ ಹಳೆವಾಗ್ಬಿಟ್ಟಿದೆ. ಯಾವ ಬ್ರ್ಯಾಂಡು ಚೆನ್ನಾಗಿರುತ್ತೆ, ವಾಟರ್ ಪ್ರೂಫು, ನೀರು ಕುಡಿದ್ರೂ ಏನಾದ್ರು ತಿಂದರೂ ಹೋಗಲ್ಲ ಅನ್ನೋದು, ಕಡಿಮೆ ದುಡ್ದು ಎಲ್ಲಿ ಯಾವ ಆ್ಯಪಲ್ಲಿ ಸಿಗುತ್ತೆ ಬುಕ್ ಮಾಡಿದ್ರೆ, ಯಾವ ಬ್ರ್ಯಾಂಡೆಡ್ ಕಂಪ್ನಿದು ಪ್ಲೀಸ್ ನೀವು ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿದ್ದರೆ ನನಗೆ ಹೇಳಿ. ಇಂಥ ಕಂಪ್ನಿದು ಅಥವಾ ಹಿಂಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಅಥವಾ ಪರ್ಪಲ್ ಇಂಥ ಆ್ಯಪಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿದೆ ಅಂತ. ಹೋಗಬಾರ್ದು ನನಗೆ ಬೆಳಗ್ಗೆ ಹಾಕಿದ್ರೂ ಆ ಥರ ಲಿಪ್ಸ್ಟಿಕ್ಸ್ ಇದ್ದರೆ. ಹೆಂಗಿದ್ರು ಮದುವೆಗೂ ತೊಗೋಬೇಕು 1-2-3 ಕಲರು. ಸೊ ಪ್ಲೀಸ್ ರೆಫರ್ ಮಾಡಿ ಆಯಿತಾ. ನೆನ್ನೆ ನನ್ನ ರೂಮ್ ಹೆಂಗಿತ್ತು ಹೇಳಿ ಅಪ್ಪ, ನಾನೇ ಹೆದರೋಗ್ಬಿಟ್ಟೆ ನನ್ನ ರೂಮ್ ನೋಡ್ಬಿಟ್ಟು. ಒಂದು ನಿಮಿಷ ಲಿಫ್ಟಿಗೆ ಹಾಕೊಳಕೈತೆಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡು ಲಿಫ್ಟಿಗೆ ಹಾಕೊಂಡ್ಬರ್ತೀನಿ ರೀ. ಹೀಗೆ ಹಾಕೊಂಡ್ಮೇಲೆ ಒಟ್ಟಿಗೆ ತಲೆ ಬಚ್ಕೋತೀನಿ ಫ್ರೆಂಡ್ಸ್. ರಾಯಿರ್ ಫೋಟೋಕ್ಕೆ ನಾನು ಪೂಜೆನೇ ಮಾಡೋಕ್ಕಾಗಲಿಲ್ಲ. ನೆನೆ ಬಂದಿದ್ದು ಲೇಟಾಗ, ಹಂಗಾಗಿ ಗಿಡದಲ್ಲಿ ಹೂವಿದ್ದಾವೆ, ಬನ್ನಿ ಹೂನಾದರೂ ಮಾಡಿಸೋಣ. ಇವಾಗ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಹಿಂಗೆ ಕ್ರೀಮು ಗೀಮು ಹಾಕೊಂಡಾಗ ಬಿಲ್ಲು ಕಾಣ್ತಾ ಇರ್ತೀನಿ. ವಾವ್, ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ, ಫೇರಾಗಿ ಅಂತ ಫೀಲ್ ಆಯ್ತಾ ಇರ್ತದೆ. ಅದೇ 1 ಅವರು ಓಡಾಡಲಿ ಕರಿ ಕಾಗೆ ಹಂಗೆ ಹೋಗಿರ್ತೀನಿ. ನೆನೆ ನನಗೆ ತುಂಬ ಜನ ಯಾಕೆ ಹಿಂಗಾಗಿ ಹೋಗಿದ್ಯಾ, ಮುಂಚೆ ಒಳ್ಳೆ ಚೆನ್ನಾಗಿದೆ, ಇವಾಗೇನು ಈ ಥರ ಇದೆಯಾ, ಅಂದರೆ ಈ ಥರ ಆಗೋಗಿದೆ ಮುಖ ಎಲ್ಲ, ನೀನಾ ಪತ್ತೆನೇ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ಬಿಟ್ರು. ನಂಗೆ ಬೇಜಾರಾಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ, ಆದರೂ ತಾನೇ ನಾನು ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇದ್ದಂಗೆ ಇರೋಕ್ಕಾಗಲ್ಲ. ಗಿಡದಲ್ಲಿ ಗುಲಾಬಿ ಹೂವಿಲ್ಲ ಗೈಸ್, ದಾಸವಾಳ ಕುಯ್ಕೊಳ್ಳೋದ, ಏನು ಮಾಡೋದು ನೋಡೋಣ ಬನ್ನಿ. ಒಣಗೋಣಿ ಬಿದ್ದು ಹೋಗಿದೆ, ಅಲ್ಲೊಂದು ಚಿಕ್ಕದು ಬಾಳೆಕಾಯಿ ಕೆಳಿಕೆ ಬಿದ್ದುಬಿಟ್ಟೈತೆ. ಈ ಥರ ಇದೆ ಪ್ರೆಸೆಂಟ್. ಏನೇನೋ ಸೌದೆಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ ಯಾವ ಹೂವು. ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಕರೆಕ್ಟ್ ಅಲ್ವಾ? ಇಷ್ಟೆಲ್ಲ ಹೂವಿನ ಗಿಡ ಇದ್ದಾವೆ. ಇಲ್ಲಿ ತುಳಸಿನೇ ಇಲ್ಲ, ಹಾಗೆ ಹೂ ಮಾಡಿಸ್ಬಿಟ್ಟು ಕೈ ಮುಕ್ಕೋತೀನಿ ಅಷ್ಟೆ. ಇಲ್ಲೇನೋ ಮಾಲೆ ಹಾಕಿಸ್ಕೊಂಡಿದ್ದಾರಂತೆ ಗಂಗೂರಲ್ಲಿ, ಮೈಕ್ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಒಂದೇ ಒಂದು ಗುಲಾಬಿ ಹೂ ಸಿಕ್ಕಿದ್ರೆ ಸಾಕಲ್ಲ ನೋಡ್ತಾ ಇದ್ದೀನಿ. ಗುಲಾಬಿ ಹೂವಿಲ್ಲ, ಚೆಂಡು ಹೂ ಇದ್ದಾವೆ. ಚೆಂಡು ಹೂ ಮಾಡ್ಸೋಂಗಿಲ್ವೇನೋ. ನಮ್ಮ ಸಂತು ಫೋಟೋಕ್ಕೆ ಒಂದು ಸಿಕ್ಕಿದ್ರೆ ಹೂವು, ಸಂತು ಫೋಟೋ ಮಾಡಿಸ್ಬೋದಾಗಿತ್ತು. ಇಲ್ವಲ್ಲ, ಏನು ಮಾಡೋದು ನೋಡೋಣ. ಇಲ್ಲೇನಾದರೂ ಇದ್ದಾವ ಚೆಂಡು ಅವೇ ಇವೆ ಅಂಥವು. ಇವು ಕಾಕಡದ ಹೂವು, ಒಂದೇ ಒಂದು ಮೊಗ್ಗು ಕೂಡ ಇಲ್ಲ. ಓಕೆ, ಮುಂದೆ ಗಿಡದಲ್ಲಿ ಏನಾದರೂ ಇದೆಯಾ? ಓಕೆ ಬನ್ನಿ ಚೆಕ್ ಮಾಡೋಣ ಮುಂದೆ ಗಿಡದಲ್ಲಿ ಏನಾದ್ರು ಇದೆಯಾ ಅಂತ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೆನ್ನೆ ಫೋಟೋಗಳೆಲ್ಲ ಒರೆಸಿದ್ದೀನಿ, ಧೂಳೆಲ್ಲ ಕೂತಿ ಫೋಟೋ ಫುಲ್ ಇದಾಗೋಗಿತ್ತು ಆಯಿತಾ. ಮುಂದ್ಗಡೆ ಬಾಗಿಲು ಲಾಕೇ ತೆಗ್ದಿಲ್ಲ, ಹಿಂದ್ಗಡೆ ಬಾಗಿಲಿಂದ ಲಾಕ್ ತೊಗೊಂಡು ಬಂದೆ. ಬನ್ನಿ ಹೋಗೋಣ ಒಳಗಡೆ. ನಮ್ಮ ಪಾಪ ನೆನೆ ಒಂದು ಸತಿ ಹೇಳೋದು, ಡೋರ್ ಹಾಕು ಅಂತ. ಈ ಬೇಕು ನೋಡಿ, ಬೆಳಗಿನ ಜಾವ 5 ಗಂಟೆಗೆ ಎದ್ದೆಲ್ಲ ಬಡ್ಕೋತಾ ಇತ್ತು. ಬಾಗಿಲು ತೆಗ್ದೆ ಆಚೆಗೋಯ್ತು. ಈಗ ಮತ್ತೆ ಹೆಂಗೆ ಬತ್ತಿದ್ದು ಅದೆಲ್ಲ ಸರಿ.
ನಾನು ಮುಂದ್ಗಡೆ ಬಾಕ್ಲನ್ನೇ ತೆಗ್ದಿಲ್ವಲ್ಲ, ಹೆಂಗೆ ಬತ್ತು ಐ ಡೋಂಟ್ ನೋ. ನನ್ನ ರೂಮ್ ನೆನ್ನೆ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ಗಲೀಜಿತ್ತು ಅಂತ. ಈಗ ಪ್ರೆಸೆಂಟ್ ಎಲ್ಲ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನೆನ್ನೆ ಬೀಟ್ರೋಟು ತಂದಿರೋದು ತಿನ್ನಬೇಕು ಇವತ್ತಾದರೂ, ನೆನ್ನೆ ತಿನ್ನೋಕ್ಕೆ ಆಗಲಿಲ್ಲ ಬೀಟ್ರೋಟು. ಸೀರೆ ಎಲ್ಲ ಇಟ್ಕೊಂಡಿದ್ದೀನಿ ಹಾಕೊಳ್ಳೋಕ್ಕೆ. ಅದು ಎಲ್ಲಿರುತ್ತದು ಹುಳು ಗೊತ್ತಿಲ್ಲ. ಪ್ರೀತಿಯಿಂದ ಒಂದು ತುಳಸಿ ಎಲೆ ಮಡಿಸಿದ್ರು ಸಾಕಂತೆ. ಹೆಂಗಿದೆ ನಮ್ಮ ಸ್ವಂತ ಫೋಟೋಕ್ಕೆ ಮುಂದ್ಗಡೆ ಏನಾದರೂ ಗುಲಾಬಿ ಗಿಡ ಇದೆಯಾ? ಬನ್ನಿ ನೋಡೋಣ. ಎಷ್ಟು ಬರ್ದಿದ್ದೀನಿ ಗೊತ್ತಾ? ನನ್ನ ಮನೇಲಿ 10 ನಿಮಿಷ 1/4 ಗಂಟೆ ಆಗುತ್ತೆ. ಬೆಳಗ್ಗೆ 10:30ಇಂದ ನೈಟ್ 7:30 ತನಕ ಇಷ್ಟೇ ಬರೆಯೋಕ್ಕಾಗಿತ್ತು. 55 ಮನೆ. ಇನ್ನೊಂದು ಸ್ವಲ್ಪ ಹಳೇದು, ಅದೇ ಹೋದ ತಿಂಗಳೆಲ್ಲ ಆಚೆ ತಿಂಗಳು ಜಾನ್ವರಿಲಿ ಸ್ವಲ್ಪ ಮಾಡ್ಕೊಂಡಿದ್ನಲ್ವ. ಲೈಟ್ ಆಫ್ ಮಾಡಿಬಿಡೋಣ, ಬೆಳಕಾಗಿದೆಯಲ್ವ. ಯಾವ ಸ್ವಿಚ್ಚೋ ಯಾವ ಥರದ್ದು ಗೊತ್ತೇ ಆಗೋಲ್ಲ. 16 ಸ್ವಿಚ್ಚವೇ, ಕನ್ಫ್ಯೂಷನ್. ತಾನಂತ ತಾಡಕ್ಕಿತ್ತ. ವಾವ್, ಮುಂದ್ಗಡೆ ಗಿಡದಲ್ಲಿ ಗುಲಾಬಿ ಗಿಡ ಇದ್ದಾವೆ. ಸೊ ಒಂದೇ ಒಂದು ಗುಲಾಬಿ ಕುಯ್ಕೊಳ್ಳೋಣ, ಯಾಕಂದ್ರೆ ನನಗೆ ಚೆಂಡು ಎಲ್ಲ ಮಾಡ್ಸೋಕ್ಕೆ ಇಷ್ಟ ಆಗೋಲ್ಲ ಗೈಸ್. ನೋಡಿ ಇಲ್ಲವೇ ಸ್ವಂತ ಫೋಟೋಗೆ ಕುಯ್ಕೊಳ್ಳೋಣ ಅಂತೇಳಿ ಚೆನ್ನಾಗಿರೋದು ಒಂದನ್ನು 2 ಕುಯ್ಕೊಂಡೆ. ಈಗ ತಲೆ ಬಚ್ಕೊಂಡು ಸೀರೆ ಹಾಕೊಳ್ಳೋದಷ್ಟೇ. ಕೀರ್ತನ ನಮ್ಮ ಮನೆಗೆ ಬನ್ನಿ ಅಂದರು. ಸ್ವಲ್ಪ ಬುಕ್ ಗೆರೆ ಹಾಕೋಬೇಕಿತ್ತು. ಗೆರೆ ಹಾಕ್ಕೊಂಡು ಅವ್ರ ಮನೆಯಿಂದ ಮೇಲ್ಗಡಿಕೆ ಮನೆಗಳು ಇರೋದು ಸರ್ವೆ ಮಾಡೋದು ಒಂದು ಕಡೆಯಿಂದ ಮಾಡಬೇಕಲ್ವ. ಹಾಗಾಗಿ ಈಗ ಕೀರ್ತನ ಅವ್ರ ಮನೆಗೆ ಹೋಗಿ ಅವರು ನಾನು ಜೊತೆಲಿ ಹೋಗ್ತೀವಿ. ಓಕೆ, ಇದೇ ಗ್ಯಾಪಲ್ಲಿ ನಾನು ಇವಾಗ ಕೈ ಮುಕ್ಕೋಬಿಟ್ಟು ರಾಯರ್ಗೂ ಸಂತುವೆ ಬರ್ತೀನಿ. 8 ಗಂಟೆ ಆಯಿತು. ನಾನು ಈ ಥರ ರೆಡಿ ಆಗಿದ್ದೀನಿ ಇವಾಗ. ಸೊ ನನಗೆ ಯಾಕೋ ನನಗೆ ದೃಷ್ಟಿ ಆಗೋ ಥರ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಅಲ್ಲ, ಸುಮಾರು ಟೈಮು. ಬಟ್ ಆಲ್ಮೋಸ್ಟ್ ಚೆನ್ನಾಗಿ ರೆಡಿ ಆಗೋಲ್ಲ. ಸೊ ಬನ್ನಿ ಡ್ಯೂಟಿಗೆ ಹೋಗೋಣ. ನಾನು ನಿಮ್ಮ ಕೈಗೆ ಸಂಜೆ ಸಿಗ್ತೀನಿ. ಸೊ ನಲ್ಲಿಕಾಯಿ ಇದೆ, ಅದನ್ನು ತಿನ್ಕೊಂಡು ಹೋಗೋಣ ಬನ್ನಿ ಕೀರ್ತನ ಅವ್ರ ಮನೆಗೆ. 12 ಗಂಟೆ ಆಗಿದೆ. ಇವತ್ತು ಆ್ಯಕ್ಚುಲಿ ಗೌರ್ಮೆಂಟ್ ರಜೆ ಇತ್ತು, ಬೆಳಗ್ಗೆ ಹೇಳಿದ್ದೀನಿ. ಬಟ್ ನಾವು ತುಂಬ ಜಾಸ್ತಿ ಮನೆ ಇತ್ತು, ಟೈಮ್ ಸಾಲಲ್ಲ ನಮಗೆ ಅಂತ ಹೇಳಿ ರಜೆ ದಿನವೂ ಹೋಗಿ ಸರ್ವೆ ಮಾಡ್ಕೊಬಂದು 12 ಗಂಟೆ ತನಕ. ಸೊ ಇಷ್ಟೊತ್ತು ಮೇಲೆ ಎಲ್ಲ ಆಲ್ಮೋಸ್ಟ್ ರಜೆ ತೊಗೋಗಿರ್ತಾರೆ, ಇರಲ್ಲ. ಹಾಗಾಗಿ ನಾನು ಊರಿಗೆ ಹೋಗಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ತಂಗಿ ಬಂದಿದ್ದಾಳೆ ಅಂತ. ಅವಳು ಬೇರೆ ಫೋನ್ ಮಾಡ್ತಾನೆ ಇದ್ದಾಳೆ, ಬೇಗ ಬಾ ಅಂತೇಳಿ. ಅದಕ್ಕೆ ಇವಾಗ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಅನ್ನ ಮತ್ತು ಎಗ್ ರೈಸ್ ಮಾಡ್ಕೊಂಡಿದ್ದು ಪಾತ್ರೆ. ಅಮ್ಮ ಯಾವಾಗ ಪುಳಿಯೋಗರೆ ಕೊಟ್ಟಿತ್ತು, ಬೀರಲ್ಲಿ ಇಟ್ಬಿಟ್ಟಿದೆ. ಅದು ಇದನ್ನೆಲ್ಲ ತೊಳೆದಿಟ್ಬಿಟ್ಟು ಹೋಗೋಣ ಅಂತ. ಬಿಕಾಸ್ ನಾನು ಬರೋ ತನಕ ಹಂಗೆ ಇರುತ್ತೆ ಅನ್ನ ಎಲ್ಲ. ಹಂಗೆ ಇದ್ದರೆ ಇದಾಗ್ಬಿಡುತ್ತೆ, ಏನೇಳಿ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿ ಪಾತ್ರೆ ತೊಳೆದಿಡೋಣ ಅಂತೇಳಿ ಹಿಂದೆ ಸಂಪತ್ರ ಬಂದೆ. ಸೊ ಸೀರೆ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಮುಖ ತೊಳ್ಕೊಂಡು ಹೊರಡಬೇಕು ಊರಿಗೆ. ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅಲ್ಲಿಂದ ಬಂದು ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆದೆ. ಹಾಗೆ ಅಲ್ಲಿ ಯಾವುದೇ ರೀತಿಯಾದ ಮಾತುಕತೆ ಮಾಡಲಿಲ್ಲ. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಬಂದೆ. ಇವಾಗ ಕೂತ್ಕೊಂಡು ಅಚ್ಚುಕಟ್ಟಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ರೂಮ್ ಎಷ್ಟು ಗಲೀಜಾಗಿತ್ತು, ಇವಾಗ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಹಾಸಿಗೆ ಬೇಕೆಲ್ಲ ಧೂಳು ಬಿಡಬಾರ್ದು ಅಂತ ಹೇಳಿ ಆ ಥರ ಚಾಪೆನ ಮುಚ್ಚಿಟ್ಟಿದೆ. ಅಷ್ಟೇ ಫುಲ್ಲು ಧೂಳು ಬಿದ್ದುಬಿಡುತ್ತೆ. ಬ್ಯೂಟಿ ಪಾರ್ಲರಿಗೆ ಬಂದರೆ ಓನರೇ ಇಲ್ಲ, ಅವರಿಲ್ಲ, ಇವತ್ತು ಬರಲ್ಲ, ನಾಳೆ ಬನ್ನಿ ಅಂತವ್ರೆ. 3 ಡೇಸ್ ಬ್ಯಾಕು ಬಂದು ವಾಪಸ್ ಹೋಗಿದೆ. ಏನು ಮಾಡೋದು, ಏನೂ ಮಾಡೋ ಹೋಗಿಲ್ಲ. ಕಡೆ ಮಾಡಿಸ್ಬೋದು ಐಬ್ರೋ, ಬಟ್ ನನಗೆ ಬೇರೆ ಕಡೆ ಯಾರು ಚೆನ್ನಾಗಿ ಮಾಡಲ್ಲ ಅನಿಸುತ್ತೆ. ಅದಕ್ಕೆ ಅಣ್ಣ ಅರ್ಧ ಲೀಟ್ರ್ ಹಾಲು ಕೊಡಿ. ನನಗೆ ಬಸ್ ಸಿಕ್ತು, ಆದರೂ ಹೋದ್ರೂ ಹೋಯ್ತದೆ ತಾಗ ಐಬ್ರೋ ಮಾಡಿಸ್ಕೊಂಡು ಆಟೋಗೋ ಯಾರ್ದಾರು ಬೈಕೋ ಡ್ರಾಪ್ ಹಾಕಿಸ್ಕೊಳ್ಳೋದು ಅಂದ್ಕೊಂಡೆ. ಅದೇ ಹೇಳಿದ್ನಲ್ಲ, ಅವ ಆಂಟಿ ಇಲ್ಲ. ಇನ್ನು ಲಾಸ್ಟ್ ಟೈಮ್ 2 ಬ್ಯೂಟಿ ಪಾರ್ಲರ್ ಐಬ್ರೋ ಮಾಡಿಸ್ಕೊಂಡಿದ್ದು. ಅವ್ರು ಹೆಂಗೆಂಗೋ ಮಾಡಿಬಿಟ್ಟಿದ್ರು, ಶೇಪೇ ಇರಲ್ಲ. ಅದಕ್ಕೆ ಈಗ ವಾಪಸ್ ಹೋಗ್ತಾಯಿದ್ದೀನಿ. ಮನೆಗೆ ಹಾಲು ತೊಗೊಂಡೆ, ಕೃತಿಗೆ ಏನಾದ್ರು ತಿನ್ನೋಕ್ಕೆ ತೊಗೊಬಿಟ್ಟು ಮನೆಗೆ ಹೋಗೋಣ ಬನ್ನಿ. ಇವಾಗ ಬಸ್ಸಿದೆ ನನಗೆ 2:30 ಬಸ್ಸು. 2:15 ಏನೋ ಸ್ಟಾರ್ಟ್ ಆಗುತ್ತೆ. ಇವಾಗ 2 ಗಂಟೆ ಆಯಿತು. ಬನ್ನಿ ಹೋಗಿ ಬಸ್ ಹತ್ಕೊಂಡು ಕೂತ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಹೋಮ್ ಸುಷ್ಮಿತಾ ಗೌಡ. ಅಕ್ಕ ಅನ್ನೋ ಮರ್ಯಾದೆ ಕೊಡ. ನೋಡಿ ಕೆಲಸ ಬಿಟ್ಟು ಬೆಂಗಳೂರು ಬಿಟ್ಟು ಓಡ್ ಬಂದವಳೆ. ನಾನು ನಿನ್ಗೆ ವೆಲ್ಕಮ್ ಮಾಡಬೇಕು. ನಮ್ಮ ಮನೆಗೆ ಸ್ವಾಗತ. ನಮ್ಮ ಮನೆಗೆ ನೀನು ಬಂದಿದ್ದೀರಿ, ನೀನು ನೀನು ಮಾಡಿ ಕರ್ಕೊಂಡು ಹೋಗ್ತಾ ಇರಿ. ನೀನು ಹೋಯ್ತೀಯ ಇನ್ನೊಂದು ದಿನದಲ್ಲಿ, ನೀನು ಹೋಗೋಳು, ನಾನಲ್ಲ. 1:03 ನನ್ನ ತಂಗಿ ಎಲ್ಲ ಬಟ್ಟೆನೂ ತಂದ. ಇನ್ನೇನೂ ಇಲ್ವಾ ಅಲ್ಲಿ?
ಸುಮ್ಮನಿರು ನಿಮ್ಮ ಮಗ ಬೈಬೇಡ. ಪ್ಲೀಸ್ ನಮ್ಮ ಅವ್ವ ಒಂದು ಕೆಲಸ ಮಾಡೋದೆ, ಏನು ಮಾಡೋದೆ ಪ್ಲೀಸ್ ನೀನೇ ಹೇಳು ಚಂದು. ನನ್ನ ತಂಗಿ ಹೇಳ್ತಾಳೆ ನಮ್ಮ ಬಟ್ಟೆ ಅಂದ್ಬಿಟ್ಟು ಬೇರೆ ಬಟ್ಟೆ ತಂದು ಮಾಡಿಸ್ಮಾಡ. ನಮ್ಮ ಅವ್ವ ಪಕ್ಕದ ಮನೆ ತಂತಿಲಿ ಹಾಕಿರೋ ಸೀರೆ ಅಲ್ಲ ನಮ್ಮ ಅಮ್ಮನ ಸೀರೆ ಅಂದ್ಬಿಟ್ಟು ತಂದು ಮಡ್ಸಿಟ್ಟದು ನಮ್ಮ ಅಮ್ಮ ಬೈತು. ಮತ್ತೆ ತಗೊಂಡೋಗ ಆ ತಂತಿ ಬೇಕೆ ನಾನು ಹಾಕ್ಬಿಟ್ಟು ಬಂದೆ ಗೈಸ್. ನಮ್ಮ ಅವ್ವ ಹಂಗೆ ಮಾಡೋದೆ. ಚಿನ್ನಮ್ಮ ಹೊರಗೆ ಬೇಡ ಮಗನೆ, ಯಾವ್ಯಾವ ಹಿಡಿಸ್ಬೇಕು ಎತ್ಕೊಳ್ಳೆ. ಏನು ಒಸಿ ಒಂದಿಲ್ಲ ಈಗ ಹಿಡ್ಸೋಕ್ಕೆ ಒಂದು 300 ರೂಪಾಯಿ ಕೊಡಬೇಕು ಈಗ. ನಮ್ಮ ಅಕ್ಕ ಇಲ್ವಾ? ಹ್ಞೂ ಅಮ್ಮ ನಾನೇ ಕೇರ ಫುಟ್ಪಾತ್ ಆಗಿದ್ದೀನಿ, ನೀನೇ ಕೊಟ್ಕೊ. ನಾನು ಬರೋಕ್ಕೆ ಇಲ್ಲ, ಹಂಗೆ ಏನಾರು ಆದ್ರೆ ಬೇಕಾದ್ರೆ ಟೈಲರ್ ತಗೋ. ಇಲ್ಲ ನಂತ ದುಡ್ಡಿಲ್ಲ. ಬರಲೇ ಬೇಡ ಬಿಡು, ನಾನೇ ಫುಟ್ಪಾತ್ ಆಗೋಗಿ. ನಾನು ಹಾಕಿಸ್ಕೊತೀನಿ ಸೀರೆಗೆ. ನಮ್ಮ ಮುದ್ದಮ್ಮ ನೋಡಿ ಫ್ರೆಂಡ್ಸ್, ಹಾಯ್ ಮಾಡು ಮುದ್ದಮ್ಮ. ಹಾಯ್. ಊಟ ಆಯ್ತಾ? ಊಟ ಆಯ್ತಾ? ಯಾಕೆ ಬಂಗಾರ? ಅಯ್ಯೋ ಸಣ್ಣ ಬಂಗಾರ, ನಿನ್ನೆ ಹೊಡಿತೀನಿ ನಿಂಗೆ. ಅಯ್ಯೋ ಇವಳು ತೆಗಿತಾರದು ನೋಡಿದ್ರೆ ನಂಗೆ ಭಯ ಆಯ್ತದೆ. ಅದು 1 ಗಂಟೆ ಆಯ್ತದ ಹಂಗೆ ಸೌಜನ್ಯ ಮನೆಯಿಂದ ವಾಪಸ್ ಬರೋದು. ಇವು ಹಿಂಗೆ ಇರಲಿ, ಅವನು ಹಿಂಗೆ ಕಟ್ ಮಾಡಿ ಕವರ್ಗೆ ಹಾಕು ಹಿಡ್ಸವೆಲ್ಲನೂ. ಅವ ಎಲ್ರಿಗೂ ಹಾಯ್ ಮಾಡವ. ಪಕ್ಕದ ಮನೆಯವ್ರ ಬಟ್ಟೆ ಹೊತ್ಕೊಬಂದೆ ಅಂತ ಹೇಳವ. ದೊಡ್ಡ ಕವರ್ಗೆ ಹಾಕೋ ಚಂದ, ಸಣ್ಣ ಕವರ್ಗೆ ಆಯ್ತದೆ ಅಲ್ಲವ. ಅಲ್ಲಿ ನೋಡೋದು ಕವರ್ಗಳಲ್ಲವ ಅಂತ ಬೀರ್ ಮೇಲೆ ಅಲ್ಲಿ. ಸದ್ಯ ಬೀರ್ಗಿರೋಳಿಗೆ ಇಟ್ಬಿಟ್ಟಿದ್ರೆ ಗೊತ್ತಾಯ್ತಿತ್ತಿಲ್ಲ. ಅಲ್ಲ ಬಿಸ್ಸಾಗಿ ಇಟ್ಬಿಟ್ಟಿದ್ರೆ ಗೊತ್ತಾಯ್ತಿತ್ತಿಲ್ಲ. ಇನ್ನು ಅವ್ರು ಸಂಜೆ ಪಯ್ಯರು ಯಾವಳ ಕಡೆ ನನ್ನ ಸೀರೆ ಹೊತ್ಕೊಂಡೋಗಳೆ. ಅಲ್ಲ ಯಾವಳ ಕಡೆ ನನ್ನ ಸೀರೆ ಹೊತ್ಕೊಂಡೋಗಳೆ, ನನ್ನ ಲಂಗವೇ ಇಲ್ಲ, ನನ್ನ ಬ್ಲೌಸ್. ಅಲ್ಲ ಅವ್ಳಿಗೇನು ಗಟ್ಟಿಗೆಟ್ಟಿಲ್ಲ ಕಡೆ ಮುಂಡೆರು. ಇನ್ನು ವಲ್ಗರಾಗಿ ಬೈದು ಹಾಕೋರು ನಮ್ಮವ್ವ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅವ್ವ ಗೊತ್ತಾಯ್ತದೆ ನಾನೇ ಎತ್ಕೊಂಬಂದಿರೋಳು ಅಂತ. ಹೇಳಿದ್ರೆ ಎಲ್ಲೆಲ್ಲ ಬೈದ್ಬಿಡ್ತಾರೆ, ಬೈದ್ಬಿಡ್ತಾರೆ ಅಂತ ನಮ್ಮ ಅವ್ವ ಹೇಳೋಕ್ಕೆ ಸುಮ್ಮನಾಯ್ತದೆ. ಈಗ ಜಗಳ ತಪ್ಪಿಸಿದ್ದೀವಿ ಅವ, ಇಲ್ಲಾಂದ್ರೆ ಬೈಯರು. ಈಗ ಫ್ರೆಂಡ್ಸ್ ಎಕ್ಸಾಕ್ಟ್ಲಿ ತರಿಸಿದ್ದೀವಿ, ಇಲ್ಲಾಂದ್ರೆ ಬೈಯರು. ನಡಿ ಚಂದ ಬೇಗ ನಾನು ನಡಿ, ಚಪ್ಪಲಿ ಹಾಕೊಂಡು ನೋಡಿ ಬಂಗಾರ. ತಲೆ ಹಿಂದಕ್ಕೆ ಕೆರ್ಕೊಂಬಗನೆ ಅಪ್ಪರ ಗಲಿ ಹರ್ಗೋಗೋದೆ ಕೂದು. ಬಾಚಣಿಗೆ ತಗೊಂಡು ಹಿಂದಕ್ಕೆ ಕೆರ್ಕೋಗು. ತಗೊಂಡು ಬಾಟ ಒಳಗೆ ಹಾಕಿದ್ರಿ ನಾವು ನೋಡ್ತಿದ್ವಿ. ಸಂಜೆಗೆ ಜಗಳಾಡೋರು ಮುಂಡೇರು ಯಾರ ಕಡೆ ನನ್ನ ಸೀರೆನೇ ಹೊತ್ಕೊಂಡ್ರೆ ಅವ್ರು ಎಷ್ಟು ಕತ್ ಕೆಟ್ಟಿದ್ರು ಹಂಗೆ ಹಿಂಗೆ ಅಂತ ಬೈಯರು. ನಮ್ಮ ತಂದಿ ಮೇಲೆ ಹಾಕಿರೋದು ಹೋಲಿ ಬಿಡು, ಜಾಸ್ತಿ ಬದಲಿಸ್ಬೇಡ. ನಿನ್ನ ಮಗಳು ಬಟ್ಟೆ ನೋಡ್ದ ಫ್ರೆಂಡ್ಸ್? ಅಲ್ಲಿ ಹೊಸ ಬಟ್ಟೆ ತಂದಿದ್ದಾಳೆ ರಿಸೆಪ್ಷನ್ಗಂತೆ ಡ್ರೆಸ್ಸು. ಇವಾಗ ತೋರಿಸಲ್ಲ, ಬಿಕಾಸ್ ತೋರಿಸ್ಬಿಟ್ರೆ ನೀವು ಮದುವೆ ದಿನ ಕ್ಯೂರಿಯಾಸಿಟಿ ಇರಲ್ವಲ್ಲ, ಯಾವ ಡ್ರೆಸ್ ಹಾಕೋತಾರೆ ಅಂತ ರೆಡಿ ಆಗೋಕ್ಕೆ. ಅದಕ್ಕೆ ಕೆರ್ಕೊಂಡಮ್ಮಂಗೆ ಹಿಂದಕ್ಕೆ ತಲೆನ, ಅದಕ್ಕೆ ಇವಾಗ ತೋರಿಸಲ್ಲ, ಮದುವೆ ದಿನ ನೋಡ್ಕೊಳ್ಳಿವ್ರಂತೆ. ನೋಡಿ ಇದು ನನ್ನ ತಂಗಿಗೆ ತಂದಿ ಸೀರೆ ತೋರ್ಸವ. ಹಂಗೆ ಮೇಲ್ಗಡೆ ಮೈಸೂರಲ್ಲಿ 810 ರೂಪಾಯಿ ಪರ್ಪಲ್ ಕಲರ್. ಅಯ್ಯೋ ಲೈಟ್ ಬೆಳ್ತುಗೆ ಕಾಣ್ತಾನೆ ಇಲ್ಲ, ಏನೂ ಕಾಣ್ತಾ ಇಲ್ಲ, ಕಲರೇ ಕಾಣ್ತಾ ಇಲ್ಲ. ಬ್ಲೌಸ್ ಡಿಸೈನ್ ತೋರಿಸು. ಇದು ಅವಳಿಗೆ, ಇದು ನನಗೆ, ಸ್ಕಿನ್ ಕಲರ್ ನನಗೆ, ಪರ್ಪಲ್ ಕಲರ್ ಅವಳಿಗೆ. ಇದು ಅವಳ ಬ್ಲೌಸು ಸೌಜನ್ಯನ ಹತ್ರ ಹೊಲ್ಸಿರೋದು. ಫುಲ್ ಮಣಿ ಹಾಕಿದ್ರು ಅಷ್ಟು ಮಣಿ ಹಾಕಿದ್ದಾಳೆ. ಬಟ್ ಅದು ಒಂಥರ ಸರಿ ಓಕೆ. ಅವ ಸಾಂಗ್ ಆಫ್ ಮಾಡೋಕ್ಕಿರುತ್ತೋ ಇಲ್ಲಿಗೆ ಇದು ಹಾಕಿದ್ದೀವಿ, ಇಲ್ಲಿ ಬುಕ್ ಬರೋ ಥರ ಈ ಥರ ಸಿಂಪಲ್ ಬ್ಲೌಸ್ ಹೊಲ್ಸಿದ್ದೀವಿ. ಇನ್ನು ಎಷ್ಟು ಅಮೌಂಟು ಗೊತ್ತಿಲ್ಲ. ಆ್ಯಂಡ್ ಅದೊಂದು ಸೀರೆ ಇದೆ ಅಂಥದ್ದು ಟ್ರೆಂಡಿಂಗ್ ಎಲ್ಲ ಮುಗ್ದೇ ಹೋಯ್ತು. ಚಿನ್ನು ಸೌಂಡ್ ಕಡಿಮೆ ಕೊಟ್ಕೊ, ಒಂದ್ಸತಿ ಹೇಳ್ತಾ ಇರೋದು ವೀಡಿಯೋ ಮಾಡ್ತಾಯಿದ್ದೀನಿ ತಾನೇ. ಕಡಿಮೆ ಮಾಡು ಫುಲ್ಲು, ಹಂಗೆ ನೋಡು. ನೀವು ಅಕ್ಕ ಯಾಕೆ ಹಿಂಗೆ ವೀಡಿಯೋ ಮಾಡ್ತದೆ ಅಂತ ಅವಳು ನೋಡ್ತಾಳೆ. ಪೂರ್ವಿಕಾನಾ? ಪೂರ್ವಿಕಾ. ಸೊ ಇದು ಈ ಥರ ಹೊಲ್ಸಿದ್ದೀವಿ. ಇದು ನಮ್ಮ ಚಾಂದದ ಸೀರೆ. ಚಾಂದದು ಅಂದರೆ ನಾನು ತುಂಬ ಇಷ್ಟಪಟ್ಟು ನಾನು ಮಡಿಕೋತೀನಿ ಅಂತ ಮಡಿಕೊಂಡಿದ್ದೆ. ಅಂದಯ್ಯೋ ಮದುವೆ ಹುಡುಗಿ ಅಂದ್ಬಿಟ್ಟು ಅವಳಿಗೆ ದಾನ ಮಾಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಸೀರೆನ ಹಾಕೊಳ್ಳಲ್ವಲ್ಲ, ನೀನಾದರೆ ಪಾಪ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀಯಲ್ಲ ಅಂತ ದಾನ ಮಾಡಿರೋದು ನಾನು ನಿಂಗೆ. ನಿಮ್ಮ ದಾನ ನಿಮ್ಮ ಋಣ ನನಗೆ ಬೇಡ, ನೀನೇ ಮಾಡಿ. ಆ್ಯಂಡ್ ಮಿಶೋದಲ್ಲಿ ಬುಕ್ ಮಾಡಿದ್ದು ಬ್ಲೌಸು ಇದು. ಅದು ಅವ ತೋರಿಸ್ಲಿಲ್ವಲ್ಲ ವಿಷ್ಣು ಶಾಸ್ತ್ರಿಗೆ ಅಂತ ನೀನು ಲಾಸ್ಟ್ ಟೈಮ್ ಬಂದಾಗ. ಹಾಂ
ಸೆಟ್ ಹಾಕೋತಾಳಲ್ಲ ಇನ್ನುವೇ ಅದಕ್ಕೆ ಎಲ್ಲೋ ಕಲರು ಫ್ಲವರ್ಸ್ದು ಸೆಟ್ಟು ಫ್ಲವರ್ಸ್ ಅದೇ ಬಂದು OTP ಹೇಳಿ ಕೊಟ್ಬಿಟ್ಟು ಬಂದಿದ್ದೀನಿ ಚಾಂದಿನಿ ಕೈಲಿ ಅಂದಲ್ಲ. ಆ ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಡೋಣ. ಮಾಡ್ಕೊಡಲ್ಲ ಯಾಕೆ ನಾನು ಮದುವೆನೇ ವಿಡಿಯೋ ಮಾಡಕ್ಕಲ್ಲ ಏನು ಮಾಡ್ತೀಯಾ? ಕಲರ್ ಚೆನ್ನಾಗಿ ಕಾಣ್ತೈತೆ, ಆವಾಗಲೇ ಕಾಣ್ತಾ ಇರಲಿಲ್ಲ. ಪರ್ಪಲ್ ಕಲರ್ ನೀನು ತೋರಿಸ್ತಿರಕ್ಕ ಸುಂದಿರವ ಯಾವ ಕಾಲದ ಇನ್ನೂ ತೋರಿಸ್ತೀನಿ ನಾನು. ನಿನ್ನ ತಲೆ ಕೂತು ಬೆಳೆಯೋದು ಯಾವಾಗ, ನೀನು ವೀಡಿಯೋದಲ್ಲಿ ಬರೋದು ಯಾವಾಗ? ಇದು ನಾನು ಅಳತೆ ಕೊಟ್ಟಿದ್ದನಲ್ಲ ಅದು, ಇದು ತೋರಿಸ್ಬೇಡ ಅಂದ್ಲು. ಸೊ ಇದನ್ನು ಯೆಲ್ಲೋ ಕಲರ್ ತೋರಿಸ್ತಾ ಇಲ್ಲ. ಇದು ನನ್ನ ಸೀರೆ ಬ್ಲೌಸ್ ಅಲ್ಲಿದೆ. ನನಗೆ ಆ ಥರ ಮಣಿ ಹಾಕಿರಲಿಲ್ಲ, ಹಾಗಾಗಿ ಈ ಥರ ಮಣಿ ಹಾಕು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅಲ್ಲೇ ಇಟ್ಟಿದ್ದೀವಿ. ಸೌಜನ್ಯ ನಾಳೆ ಕೊಡ್ತೀಯ ಬ್ಲೌಸಾ? ನಾಳೆ ಸಂಜೆಗೆ ಬರ್ತೀನಿ, ಮಣಿ ಹಾಕಿರು. ನೋಡು ನಿನ್ನ ಎಷ್ಟು ಫೇಮಸ್ ಮಾಡಿದ್ದೀನಿ ನಾನು. ಹಿಂದೆಯಿಂದ ತೋರಿಸ್ತಾ ಇದ್ದೀನಿ. ಹಿಂದೆಯಿಂದ ಒಂಚೂರು ತೋರಿಸ್ತೆ ಆಯ್ತಾ? ಹಿಂದೆಯಿಂದ ಮಕ್ಕ ಏನು ಕಂಡಿಲ್ವಲ್ಲ. ಹಾಂ ಇಲ್ಲ, ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡ್ರೇನು ನೋಡಿ. ಇದು 810. ಎಂಥ ಚೆನ್ನಾಗಿದೆ ಸೀರೆ. ನಂದು ಚೆನ್ನಾಗಿದೆ ಫ್ರೆಂಡ್ಸ್. ನಂದು ಸ್ಕಿನ್ ಕಲರ್ ಇದೇ ಡಿಸೈನ್. ನನ್ನ ತಂಗಿಗೆ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಬೆಳೆದಿದ್ದಾಳೆ ಫ್ರೆಂಡ್ಸ್. ಅದಕ್ಕೇನೋ ತೋರಿಸ್ತಾ ಇಲ್ಲ. ಏನೇನೋ ಸೆಟ್ಟು ಅದು ಇದೆಲ್ಲ ಬುಕ್ ಮಾಡ್ಕೊಂಡು ಬಂದವಳೆ. ಈಗೇನೋ ಶೂ ಫ್ರೀ ವೆಡ್ಡಿಂಗ್ ಶೂಟ್ ಕಲ್ತಿ ಮ್ಯಾಚ್ ಆಗುತ್ತವ ಈ ಶೂ. ಸಾಕ್ಸ್ ಬೇಡವಾ? ನೋಡೋರೆಲ್ಲ ನೋಡ್ಕೊತಾರೆ. ಸಾಕ್ಸ್ ಹಾಕಬೇಕು, ಆಫ್ ಸಾಕ್ಸ್ ಬರುತ್ತಲ್ಲ. ಶೂ ತಗೊಂಡ್ರು ಸಾಕ್ಸ್ ತಗೊಳಕ್ಕಾಗಲ್ವ 50 ರೂಪಾಯಿ ಕೊಟ್ಬಿಟ್ಟು? ಬೇಡದವ್ರು ಬಿಡೋ ಹಾಗೇನು. ನಂಗೂ ಆಯ್ತವೆ ಜೀನ್ಸು ಹಾಕೊಂಡಾಗ ಶೂ. ಅಲ್ಲಿ ಬೆಂಗಳೂರಲ್ಲಿ ಒಂದು ಜೊತೆ ಎತ್ಕೊಬರಿ ಇಣೆ ಚಂದ. ಅಮ್ಮ ನೋಡಮ್ಮ ಎಷ್ಟು ಮತ್ತೊಂದೇ ಲಗೇಜು. ನಾನು ಕೂದರಿ ಬಂದಿದ್ದೀನಿ. ಪುಸ್ಕಟೆ ತಂದಿದ್ಯಾ ಬದಿಕೊಳಕ್ಕೆ? ಅಯ್ಯೋ ಈ ಬಣ್ಣ ಎಲ್ಲ ಹೋಗಿ ಅದೇ ಕಣ್ಣೆ ಚಂದ. 2 ಕೋಟ್ ಹೊಡಿಬೇಕಾಯ್ತು. ಅವರು ಒಂದೊಂದು ಕೋಟ್ ಹೊಡೆದ್ಬಿಟ್ಟು ಹೋಗೋರು. ಗಟ್ಗಟ್ಟಿ ಹೊಡೆಸ್ಕೊಂಡಿದ್ದೆ ಗಟ್ಗಚ್ಚಿ. ಅದಕ್ಕೆ ಇದಾಕು ಅಲ್ಲೋಡಲ್ಲಿ. ಅಮ್ಮ ಹಾಯ್ ಮೇಡಮ್. ಹಲೋ ಹಲೋ ಹಲೋ. ಮನ್ಸ್ಕೊಂಡ್ಬಿಟ್ಟೈತೆ. ಅಮ್ಮ ಹಾಯ್ ಮೇಡಮ್. ನನಗೆ ಆಯ್ತಿತ್ತಿಲ್ಲ, ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ನನಗೆ ಹೆಂಗೋ ಸುಸ್ತಾಯ್ತಾಯಿತ್ತು. ವರ್ಸಿವೋ ನಂಗೆ ಗೊತ್ತೇ ಇಲ್ಲ, ಹೇಳಿರೋದೇ ನೆನಪಿಲ್ಲ. ಅಮ್ಮ ಇವಳು ಬಂದಿರೋದು ಕೆಲಸ ಮಾಡ್ಕೊಡಕ್ಕೆ, ನನಗೆ ಕೆಲಸ ಮಾಡಿಸು. ಆಮೇಲಿಂದ ಏನು ಬರ್ತಾಳೆ ಇವಳು ಕೆಲಸ ಮಾಡಕ್ಕೆ. ಕಾಲು ದೊಡ್ಡದ ನಂದು. ಅಮ್ಮ ಹಾಯ್ ಮೇಡಮ್. ಹಲೋ ಅಮ್ಮ ಹಾಯ್. ಅಮ್ಮ ಸಣ್ಣ ಆಯಿತು ಕಣ್ಣೆ ಚಂದ. ಅಮ್ಮ ಹಾಯ್ ಮೇಡಮ್ಮ. ನಮ್ಮ ಅಮ್ಮಂಗೆ ಒಂಥರ ಯೋಚನೆ ಆಗೋದು. ಆನ್ ಆಗಿರ್ಲಿಲ್ವಾ ಇಷ್ಟೊತ್ತು ತನಕ? ನಾನು ಮಾತಾಡಿದ್ದೆಲ್ಲ ಬಂದೇ ಇಲ್ಲ. ಮೊಸರೊಗರಣೆ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನನ್ನ ತಂಗಿ. ಅವಳದೇ ಕೆಲಸ. ಅನ್ನಕ್ಕೆ ಇಟ್ಟಿದ್ದಾಳೆ, ಮುದ್ದೆ ಮಾಡಬೇಕು. ಈ ತಪ್ಪಲೆ ಯಾಕೆ ಇಲ್ಲ ಬರ್ತಿದೆಯಾ? ನನಗೆ ಗೊತ್ತಿಲ್ಲ, ಅಮ್ಮ ಕೇಳ್ಕೊ. ನಂಗೆ ಗೊತ್ತಿಲ್ಲ. ದೊಡ್ಡ ಬಾಕ್ಸ್ ಸಣ್ಣ ತಗೋಬೇಕಾನೆ. ಆ ಸಣ್ಣ ತಪ್ಲೇಲಿ ಮಾಡಿಸ್ಬಿಟ್ಟು ನಾವು ವಿಶೇಷ ಅಮ್ಮ ನನಗೆ ತಗ್ಲಾಕ್ಬಿಟ್ಟೈತೆ. ಅದೇ ಮುದ್ದೆ ಏನು ಅಂತ ಅದೇ ಏನಂತೆ ಇನ್ನೊಂದು 4 ಜನ ಬರ್ಬೇಕಾ ಅಂತ. ಇದು ಅಲೆ ಕಿತ್ತೋಯ್ತೈತದೆ. ಚೆನ್ನಾಗಿಲ್ಲ ಬಣ್ಣ ಅಂತ ಬಣ್ಣ ಕೊಡ್ತಾನೆ. ಅದು ನಮ್ಗೆ ಅಡುಗೆ ಮನೆ ಇದ್ದಿದ್ದು ಕಲ್ಲರೇ ಇದ್ದಿದ್ದೇ ಬೇರೆ. ಅದೇ ಹೆಂಗೊಂದು 6 ತಿಂಗಳು ಸುಮಾರು ಅದೇ ಚೆನ್ನಾಗಿತ್ತು ಆ್ಯಕ್ಚುಲಿ. ಸುಮ್ಮನೆ ಹೆಂಗಾರು ಮಾಡ್ಕೊಳ್ಳಿ. 1 2 3 4 ಓಕೆ ಫ್ರೆಂಡ್ಸ್. ಇವಳು ಬೆಂಗಳೂರನ್ನ ಬಿಟ್ಟು ಬಂದಿದ್ದಾಳೆ. ಬೆಂಗಳೂರು ಬಿಟ್ಟು ಬಂದಿಲ್ಲ, ನಮ್ಮ ಮನೆಗೆ ಅನ್ಕೊಂಡಿದ್ದೀನಿ. ನಾನು ಬೆಂಗಳೂರನ್ನೇ ಬಿಟ್ಬಿಡ್ತಾನೆ ಬಂದಿದ್ದೀನಿ. ಬೆಂಗಳೂರಲ್ಲೇ ತಾನೇ ಇದ್ದಿದ್ದು. ಬೇಜಾರಾಯ್ತು. ಅಮ್ದ ಓಲೆ ನೋಡಿ ನನ್ನ ತವಿಯಿಂದ ಬಿಚ್ಚಿಸ್ಕೊಂಡು ಅವಳು ಹಾಕೊಂಡು ಇಷ್ಟ ಆಯ್ತು. ಎಲ್ಲ ಮೂಗ್ಬಟ್ಟು ಹೆಂಗೆ ಕಾಣ್ತಾ ಇದೆ ನಿನ್ನ ಮುಖಕ್ಕೆ? ಇದು ನಮ್ಮ ಅಕ್ಕ ಆಕ್ಚುಲಿ ಬರ್ತಡೇ ಕೊಡ್ಸಿರೋದು, ಮದ್ವೆಗೆ ಬೇರೆ ಪ್ಲೀಸ್. ಯಾಕಂದ್ರೆ ಫೋನ್ ಏನೋ ಪ್ರಾಬ್ಲಮ್ ಆಗಿ ಆಫ್ ಆಗ್ತಾ ಇದೆ ವಿಡಿಯೋ. ಇದು ನಮ್ಮ ಅಕ್ಕ ಬರ್ತಡೇಗಿಂತ ಕೊಡ್ಸಿರೋದು, ಮದ್ವೆಗೆ ಬೇರೆ ಗಿಫ್ಟ್ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಥರ ಏನು ಬದನೇಕಾಯಿ ಸರ್ಪ್ರೈಸ್ ಗಿಫ್ಟ್ ಏನೂ ಇಲ್ಲ. ಈಗ ಪುಟ್ಟಪತ್ತಾಗಿದ್ದೀನಿ. 8,000 ಕೊಡೋಕ್ಕೆ ತಾವುಗಳ್ತವೆ. ನೆನ್ನೆನೋ 6,000 ದುಡ್ಡು ಹಾಕಿಸ್ಕೊಂಡಿದ್ದು. ಅವ್ರಿಗೆ ಇವಳ್ತವೆ ಸಾಲ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ 6,000 ದುಡ್ಡು. ನನ್ನ ಹತ್ರ 2 ಇತ್ತು, ಸೇರಿ 8 ಹಾಕಿದ್ದೀನಿ. ಈಗ 6,000 ಕೊಡಬೇಕು. ಪ್ಲೀಸ್ ನಿಮ್ಗೊಂದು ವಿಚಾರ ಆಗುತ್ತಾ? ನಾವು ಬಟ್ಟೆ ತರಕ್ಕೆ ಹೋಗ್ತೀವಿ, ಬಟ್ಟೆ ಶಾಪಿಂಗಿಗೆ. ಸಂಡೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಶಾಪಿಂಗ್ ಮಾಡೋಕ್ಕೆ. ಅಯ್ಯೋ ಮೆನ್ಷನ್ ಮಾಡ್ತಾವಳೆ ನನ್ನ ಬರ್ತಡೇ ಅಂತ. ಏನೋ ಖುಷಿ ಬಿಡಿ ಫ್ರೆಂಡ್ಸ್, ಆಚರಿಸ್ಕೊಳ್ಳಿ. ನಮಗೆ
ಸಂಡೇ ಗಿಫ್ಟ್ ಕೇಳಿದೀನಿ ಏನ್ ಬೇಕು ಅಂತ ಕೇಳಿದ್ರೆ ಕೊಡ್ತಾ ಒಂದೇ ಸ್ಪೂನ್ ಅಂತೆ ನೋಡ ಹಾಕವ ತಿಂದಂಗೆ ಮಾಡ್ಬಿಟ್ಟು ಆಮೇಲೆ ನಂಗೆ ಹೊಟ್ಟೆ ಬೇರೆ ಹಸಿತಾ ಎಲ್ಲ ಕಣೆ ಹೊಟ್ಟೆ ಹಸಿತಾ ಅದೇ ಎಷ್ಟು ಬರ್ದಿದ್ಯಾ ಪೃಥಂಗಂಗೆ ಅರ್ಧಿಸ್ಬಿಟ್ಟು 1 2 3 ಬರೆಯಕ್ಕೆ ಬಿಟ್ಟಿದೆ. ಇದೇನ್ 76 ಯಾಕೆ 2 ಸತಿ ಬರ್ದಿದ್ಯಾ? 73 74 ಬರೆ 77 ಕರೆಕ್ಟ್ ಆಗಿ ಇದು ಬಾಯ್ಲಿ ಅಪ್ಪಾಜಿ ಅಲ್ಲಿ ಕೋಲ್ ತಕಬಾ ವಾ ಕೋಲ್ ತಕಬಾ ಇಲ್ಲಿ ಕೂತ್ಕೋ. 74 2 ಸಲ ಯಾಕೆ ಬರ್ದಿದ್ಯಾ? 74 75 ಇಲ್ಲಿಗೆ ಬರಬೇಕು 2 ಸಲ 74 ಏನಕ್ಕೆ 2 ಸಲ ಬರ್ತಿದ್ಯಾ? ಹಾಂ ಏನಕ್ಕೆ ಬರ್ದೆ? 76ನ 2 ಸಲ ಏನಕ್ಕೆ ಬರ್ದಿದ್ಯಾ? ಯಾಕೆ ಪಪ್ಪ? 76 ಇದೇನಿದು? ಇದೆಷ್ಟು? ಇದು ಯಾವುದಿದು? ಬುಡಿ ಓರೆ ಮಗ ಕತಾನೆ ಇದು ಅದು ಮಗನೇ ಇನ್ನೇನು ಮಗ ಅಲ್ದಾನೆ ಇನ್ನೇನು ದೊಡ್ಡದು ಅನ್ನ ಎಸ್ಎಸ್ಎಲ್ಸಿ ಓದ್ತಾಳೋಳೇನೋ ಫೀಸ್ ಕೊಡ್ತಾ ಇರೋದು ಸಾಕು ಬಾಮ್ಮ ಹೋಯ್ತೀಯ ಎದ್ದೋಯ್ತೀಯಾ? ಮತ್ತು ನನ್ನ ಹುಳಿ ಮೈಸೂರು ಕಾನ್ವೆಂಟ್ ಬಿಡ ಸಾಲಿಗ್ರಾಮ ಕಾನ್ವೆಂಟ್ಗೆ ಹಾಕು ಅಂತಾಳೆ. ಅವರಪ್ಪ ಬರ್ತಾರ ಫೀಸ್ ಕಟ್ಟಕ್ಕೆ. ಓದಕ್ಕಾಗೋದಿಲ್ಲ ಅಷ್ಟು ಫೀಸ್ ಕಟ್ತೀವಲ್ಲ. ಎದ್ದಮ್ಮ ಸಾಕು ಏಯ್ ಬರೇ 75 ಇದು 76 ಇದು 77 ನಾನು ಪೆನ್ಸಿಲ್ ತಗೊಂಡೆ ಪಪ್ಪ 79 80 81 ಬರೀ 100 ಗಂಟೆ ಬರೀಬೇಕು ಇವತ್ತು. ನೀನು ಎಷ್ಟು ಮಿಸ್ಟೇಕ್ಸ್ ಮಾಡಿದ್ಯಾ ನೋಡು. ಬರೀ ಕೂತ್ಕೊಂಬರಿ. ಹಾಂ ಖಾರದ ಪುಡಿ ಸಿದೋಕಲ್ವ ಹೊಸಿ ನೀರು ಹಾಕ್ಬಿಟ್ಟು ತಿರುಗು. ಏನಮ್ಮ ಬರಿಯಮ್ಮ ನೀನೇ ನಿನ್ನ ಫೋನು ಕಣೆ ನಂಗೆ ಗೊತ್ತಾ ಯಾರು ಅಂತ. 80 ಹಾಂ ಹಾಂ ಏನದು? ಎಷ್ಟನೇ ನಂಬರ್ ಅದು? 80 ಇದು ನೆಕ್ಸ್ಟ್ ಯಾವ್ದು ಬರಬೇಕು? 81 ಬರಿ. ಹಾಂ ಎಸ್ 82, 83, 84, 85, 86, 87, 89, 88 88, 89 89, 90 90, 21, ಹಾಂ 91, 91 ಬರಿಬೇಕ ನೋಡಿ. ಇವಳಿಗೆ ಬರ್ಸೋ ಶೋ ಸಾಕಾಗೋಯ್ತದೆ ಫ್ರೆಂಡ್. ನೋಡಿ ಇದೊಂದು ವರ್ಷ ಅದೇ ಕಾನ್ವೆಂಟಲ್ಲಿ ಕಂಟಿನ್ಯೂ ಮಾಡೋಣ ನಾನಂದರೆ ಬೇಡವಂತೆ. ಅದೇ ಕಾನ್ವೆಂಟಲ್ಲಿ ಬೇರೆ ಊರಿಗೆ ಹಾಕ್ಬೇಕಂತೆ. ಬೇರೆ ಕಾನ್ವೆಂಟ್ ಅದು ಯಾವುದ್ಯಾವುದೋ ಹೇಳ್ತಾಳೆ. ಅವೆಲ್ಲ ಫುಲ್ ಕಾಸ್ಟ್ಲಿ. ಅವೆಲ್ಲ ನಾನು ಹಾಕ್ಸೋವಂಥ ಪರಿಸ್ಥಿತಿಲಿಲ್ಲ ಇವಾಗಂತೂ ಸದ್ಯದಲ್ಲಿ. 84 5 ಯಾಕೆ ಬರಿತಿದ್ದಿ ಪಪ್ಪ? 84 ಅಲ್ವಾ? 4 ಈಗ 85 ಬರೀ ಹಾಗೆ 85 ಬರೀ. ಈಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ತಿನ್ನು ತಿನ್ನೆ. ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಅಪ್ಪಾಜಿನೇ ಎಲ್ಲ ಹೊರಗಡೆ ಹೋಗ್ಬಿಟ್ಟದೆ. ಹಪ್ಪಳಕ್ಕೋಸ್ಕರ ಕೃತು ಹೊಳ್ತಾವಳೆ. ತಿನ್ನು ಲಾಸ್ಟಲ್ಲಿ ನಮಗೆ ಕೊಡ್ತೆ ಕೈ ತೆಗಿ ಕಡೆದ ಅನ್ನ ಹಾಕೊಂಡು ತಿನ್ನು. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಏನಿಲ್ಲ ಚಿನಿ, ನಾನು ಬೆಳಿಗ್ಗೆ 6:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಎದ್ದಿರೋದು 5 ಗಂಟೆಗೆ. ಹಾಗೆ ಮಲ್ಕೊಂಡಿದ್ದೆ. ಒಂದು 6 ಗಂಟೆ ತನಕನೂ ಮಲ್ಕೊಂಡಿದ್ದೆ. ನನ್ನ ತಂಗಿ ವೆಜಿಟೇಬಲ್ ಪಲಾವ್ ಮಾಡಿದ್ಲು. ಅಷ್ಟೊತ್ತಿಗೆ ಎದ್ದು ಹಾಗೆ ಒಂಚೂರು ಅದನ್ನು ತಿನ್ಕೊಂಬಿಟ್ಟೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಟಿದ್ದಾಳೆ. ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಹೇಳಿ ಚಾರ್ಜ್ಗೆ ಹಾಕಿದ್ದೆ. ಅದು ಕ್ಲಿಪ್ಪಿಂಗ್ಸ್ ನನ್ನ ತಂಗಿ ವೀಡಿಯೋ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಫ್ ಡೇ ಡ್ಯೂಟಿ ಇದೆ. ಡ್ಯೂಟಿ ಮುಗಿಸ್ಕೊಂಡು ಬೇಗ ಬರಬೇಕು. ಆ್ಯಂಡ್ ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ಕ್ಲಿಪ್ಪಿಂಗ್ಸ್ಗಳು ಬರ್ತಿದ್ದಂಗೆ ವಿಡಿಯೋ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಿರಿಯಾನಿ ಮಾಡಿದ್ದೆ. ಸೊ ನಮ್ಮ ಅಕ್ಕ ಎಷ್ಟು ಗೊತ್ತಾ ಟೈಮು 6:05 ಹಾಕೊಂಡು ತಿಂತವಳೆ. ಯಾವ ಬಿರಿಯಾನಿ ಅಂತ ಹೇಳಿ? ಹೊಸಕೋಟೆ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸ್. ಈಗ ತಾನೇ ಟೀ ಇಟ್ಕೊಟ್ಟೆ. ಟೀ ಇಟ್ಕೊಟ್ಮೇಲೆ ತಿರುಗೂ ಇಲ್ಲ, ಹೋಗ್ಬಿಟ್ಟು ತಿರುಗ್ಬಿಟ್ಟು ತಿಂತವಳೆ 6 ಗಂಟೆಗೆ. ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರ.
ಫ್ರೆಂಡ್ಸ್, ನೆನ್ನೆ ನಮ್ಮ ಅಕ್ಕ ಹೇಳಿದ್ದು ಪಿಂಕಿ ಆಟ ಆಡ್ತಾ ಇರೋ ಆಲೂಗೆಡ್ಡೆ ಹಾಕಿ ಅಂತ. ಸೊ ಪಲಾವ್ಗೆ ಆಲೂಗೆಡ್ಡೆ ಹಾಕಿದ್ದೀವಿ. ನಮ್ಮ ಪಿಂಕಿ ಪ್ರಸಾದ. ನಾನು ನೋಡಿದ್ರೆ ಮಲಗಿದ್ದೀನಿ. ಮುಖ ನೋಡಪ್ಪಾಜಿ, ಮುಖ ತೊಳಿದೇನೆ ತಿಂತವಳೆ. ಊಟ ಮಾಡಿದ ನೀನೇ ನಂಗೆ ಓಡಾಡ್ತಿದೀಯ. ಮಕನು ತೊಳೆದಿಲ್ಲ ಫ್ರೆಂಡ್ಸ್, ಅಲ್ಲೂ ಉಜ್ಜಿಲ್ಲ. ಇಂಥ ಕೊಳಕಿ ಒಳ್ಳೆ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ